ಬೀಗುಡಿಯ ಬಾಪುಗೌಡ ದರ್ಶನಾಪುರ ಸರ್ಕಲ್ ನವೀಕರಣ ಕಾರ್ಯ. ಭರದಿಂದ ಸಾಗಿದ ಕಾಮಗಾರಿ ನವೆಂಬರ್ 15 ಪುಣ್ಯತಿಥಿ ವೇಳೆಗೆ ಸಂಪೂರ್ಣ. ಕಾಂಪೌಂಡ್ ನವೀಕರಣ ಕಾರ್ಯ, ಹೊಸ ಗೋಡೆ ನಿರ್ಮಾಣ, ಸುತ್ತಲೂ ಸ್ವಚ್ಛ ವಾತಾವರಣ. ಇದು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರದ ಭೀಮರಾಯನಗುಡಿ ಸರ್ಕಲ್ನಲ್ಲಿ. ಜನಾನುರಾಗಿ ದಿವಂಗತ ಬಾಪುಗೌಡ ದರ್ಶನಾಪುರ ಅವರು ಶಹಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ನೀರಾವರಿ ಸೌಕರ್ಯ ತಲುಪಿಸುವಲ್ಲಿ ನೇತಾರ. ಹೀಗಾಗಿ ಅಂದಿನ ಕಾಲದಲ್ಲಿ ಭೀಮರಾಯನಗುಡಿ ವೃತ್ತದಲ್ಲಿ ಅವರ ಪ್ರತಿಮೆ ಅನಾವರಣ ಮಾಡಲಾಗಿತ್ತು. ವರ್ಷಗಳು ಉರುಳಿದಂತೆ ಈ ಮಾರ್ಗದಲ್ಲಿ ಹೆದ್ದಾರಿ ಹಾದು ಹೋಗಿದ್ರಿಂದ ರಸ್ತೆಯ ಎತ್ತರ ಹೆಚ್ಚಾಗಿತ್ತು. ಪ್ರತಿಮೆ ಇದ್ದ ಸ್ಥಳದಲ್ಲಿ ತಗ್ಗು ಪ್ರದೇಶದಂತೆ ಆಗಿತ್ತು. ಇದೀಗ ಅದೆಲ್ಲವನ್ನ ಸರಿಪಡಿಸಿ ನವೀಕೃತ ಕಾರ್ಯ ಭರದಿಂದ ಸಾಗಿದೆ. ಇದೇ ನವೆಂಬರ್ 15ರಂದು ಬಾಪುಗೌಡರ ಪುಣ್ಯತಿಥಿ ವೇಳೆಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಪುಣ್ಯಾತ್ಮ ಬಾಪುಗೌಡ ದರ್ಶನಾಪುರ ಅವರ ಕಾಂಪೌಂಡ್ ಕಾಮಗಾರಿ ನನ್ನ ಟೆಂಡರ್ ಆಗಿದ್ದಿರೋದ್ರಿಂದ ಅವರೊಬ್ಬ ದೊಡ್ಡ ವ್ಯಕ್ತಿಯ ಒಂದು ಕಾಮಗಾರಿ ಮಾಡಲು ನಾನೊಬ್ಬ ಪುಣ್ಯ ಮಾಡಿದಂತ ತಿಳ್ಕೊಂಡಿನಿ. ಯಾಕಂತಂದರೆ ಆ ಪುಣ್ಯ ಹಲವಾರು ಸಾವಿರಾರು ರೈತ ಜನರಿಗೆ ನೀರಾವರಿ ಅಂಥವೆಲ್ಲ ಮಾಡಿ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿ ಅವರು. ಹಾಗಾಗಿ ವಿಶೇಷವಾಗಿ ಬೆಳಗಾವಿ ಡಿಸ್ಟಿಕ್ನಿಂದ ಇಂಥ ವಿಶೇಷವಾದಂಥ ಕಲ್ಲುಗಳನ್ನು ತಂದು ನಾವು ಕಂಪೌಂಡ್ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಇರಲಾರ್ದಂಥ ಕಂಪೌಂಡ್ ಮಾಡಿ ಅವರಿಗೊಂದು ಒಳ್ಳೆಯ ಕೆಲಸ ಮಾಡಿದ್ರಲಿಂದ ಈ ರೀತಿ ಕೆಲಸ ಮಾಡಿದ್ದಕ್ಕೂ ನಮಗೊಂದು ಸಂತೋಷವಾಯಿತು. ಕಾಮಗಾರಿ ಸ್ಟಾರ್ಟ್ ಮಾಡಿ ನಾವು 2.5 ತಿಂಗಳಾಯಿತು. ಈ ಕಾಮಗಾರಿಯನ್ನು ಮಾಡಲು 12 ಜನ ರಾತ್ರಿ ಹಗಲು ಕಾಮಗಾರಿ ಮಾಡ್ತಾ ಇದ್ದಾರೆ. ಕಾಮಗಾರಿ ಕಲ್ಲಿನ ಕೆಲಸ. ಉದ್ಘಾಟನೆ ಅವರ ಪುಣ್ಯತಿಥಿ ದಿನಕ್ಕಿಂತ ಒಂದು 5-6 ದಿನ ಮುಂಚಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ನಾವು ಪ್ರಯತ್ನ ಮಾಡ್ತೀವಿ. ಅಂದಹಾಗೆ ಬಾಪುಗೌಡ ದರ್ಶನಾಪುರರು 1968, 1972, 1983ರಲ್ಲಿ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಗೊಂಡಿದ್ರು. ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ಸಚಿವ ಸಂಪುಟದಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿ, ರಾಜ್ಯದ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿ ಅವರು ರಾಜ್ಯಕ್ಕೆ ಮತ್ತು ತಮ್ಮ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಭೀಮರಾಯನಗುಡಿಯಲ್ಲಿ ಕೆಬಿಜೆಎನ್ಎಲ್ ಕಚೇರಿ ಸೇರಿದಂತೆ ಈ ಭಾಗದ ರೈತರಿಗೆ ನೀರಾವರಿ ಸೌಕರ್ಯ ಸಿಗುವಂತೆ ಶ್ರಮಿಸಿದ ಜನಾನುರಾಗಿ. ಬಾಪುಗೌಡ ದರ್ಶನಾಪುರ ಅಂದರೆ ಬಹುಶಃ ಸಗರನಾಡು, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನೀರಾವರಿ ವ್ಯವಸ್ಥೆಗಾಗಿ ನಾವು ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಏನು ಹೇಳ್ತಾ ಇದ್ದೀವಿ, KBJNL, ಈ ಒಂದು ಇಲ್ಲಿ ಆಗಬೇಕಾದ್ರೆ ಅನೇಕ ಒಂದು ಹೋರಾಟಗಾರರ ಮತ್ತು ರಾಜಕಾರಣಿಗಳ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಬಾಪುಗೌಡ ದರ್ಶನಾಪುರವರು ಕೂಡ ಭಾಳ ಮುಂಚೂಣಿಯಲ್ಲಿರ್ತಾರಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಬಹುಶಃ ಇದೇ ನವೆಂಬರ್ 15, 2025ಕ್ಕೆ ಪುಣ್ಯಸ್ಮರಣೆ ಇರ್ಬೋದು. ನಾವು ಗಮನಿಸಿದಾಗ ಮೊದಲು ಹಳೆಯದಾದ ಕಾಂಪೌಂಡ್ ಇತ್ತು, ಆಮೇಲೆ ಒಂದು ಮೂರ್ತಿ ಇತ್ತು. ಫಸ್ಟ್ ಅಂದ ಚಂದ ಅದಕ್ಕೆ ಭಾಳ ಕಡಿಮೆ ಇತ್ತು. ಎಲ್ಲೋ ಒಂದು ಕಡೆಗೆ ಇದಕ್ಕೆ ಇನ್ನೂ ಸ್ವಲ್ಪ ಅಲಂಕಾರ ಬೇಕಾಗಿತ್ತು ಅಂತ ನೋಡಿದವರಿಗೆ ಭಾಸ ಆಗ್ತಿರ್ತಾರೆ. ಯಾಕಂದರೆ ಬೀಗುಡಿ ಬಾಪುಗೌಡ ಸರ್ಕಲ್ ಅಂದರೆ ಭಾಳ ಫೇಮಸ್. ಹೇಳ್ಬೇಕಂದ್ರೆ ಪ್ರಸ್ತುತ ಜಿಲ್ಲಾ ಉಸ್ತುವಾರಿಗಳು ಮತ್ತು ಸಣ್ಣ ಕೈಗಾರಿಕಾ ಒಂದು ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರ ತಂದೆಯವರು. ಹೀಗಾಗಿ ಇವತ್ತು ನವೀಕರಣ ಕಾರ್ಯ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂತು. ಅದು ಕೂಡ ಒಂದು ವಿಶೇಷವಾಗಿ ನ್ಯೂಸ್ 24 ಕಾಳಜಿಯನ್ನು ವಹಿಸಿ ಅದನ್ನು ಸೆರೆ ಹಿಡಿದು ಬಂದಾಗ ನಮ್ಗೆ ಖುಷಿ ಆಯಿತು. ಒಳ್ಳೆಯ ವಿಷಯ. ಒಳ್ಳೆ ಜನರು ಒಂದು ಗಾರ್ಡನ್ ಥರ ಮಾಡಲಿ, ಒಂದು ನೀರಿನ ಬುಗ್ಗೆ ಥರ ಮಾಡಲಿ, ಒಳ್ಳೆ ಲೈಟಿನ ವ್ಯವಸ್ಥೆ ಮಾಡಲಿ. ಆ ಬೀಗುಡಿ ಸರ್ಕಲ್ದಲ್ಲಿ ಹೋದರೆ ಒಂದು ಆಕರ್ಷಣೀಯವಾಗಿ ಅದು ಅಂದ ಚೆಂದ ಕಾಣಿಸುವಂಥ ಆ ಮೂರ್ತಿ ಕೂಡ, ಬಾಪುಗೌಡರ ಮೂರ್ತಿ ಕೂಡ ಚೆಂದಾಗಿ ಕಾಣಿಸ್ತಕ್ಕಂಥ ಒಂದು ರೂಪವನ್ನು ಇಲಾಖೆ ಇರ್ಬೋದು, ಅಥವಾ ಒಂದು ಅಧಿಕಾರಿಗಳಿರ್ಬೋದು, ಅಥವಾ ದರ್ಶನಾಪುರ ಸಾಹೇಬರ ಅಭಿಮಾನಿಗಳಿರ್ಬೋದು, ಆ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ಪುಣ್ಯಸ್ಮರಣೆ ಯಶಸ್ವಿಯಾಗಲಿ. ಅವರು ಏನು ಹಿಂದೆ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸ ಪರಿಚಯವನ್ನು ಕೂಡ ಸುತ್ತ ಮಾಡಿದ್ರೆ ಒಂಥರ ಸ್ಮಾರಕನೋ ಅಥವಾ ಇನ್ಯಾವುದೋ ಪರಿಚಯ ಕೂಡ ಜನರಿಗೆ ಆಗ್ತಕ್ಕಂಥ ಕೆಲಸ ಮಾಡಲಂತ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಂತೋಷದ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.
ಬಾಪುಗೌಡರು ಶಹಾಪುರ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅಮೋಘವಾದದ್ದು. ಬಾಪುಗೌಡ ದರ್ಶನಪುರರು ಸರಳ ಸಜ್ಜನಿಕೆಯುಳ್ಳ ವಿಚಾರವಂತರಾಗಿದ್ರು, ರಾಜಕೀಯ ಪರಿಣಿತರಾಗಿದ್ರು. ಅವರು ಹಾಕಿದ ಮಾರ್ಗದರ್ಶನದಲ್ಲಿಯೇ ಪುತ್ರ ಶರಣಬಸಪ್ಪ ಗೌಡ ದರ್ಶನಪುರ ಜನಸೇವೆಯ ಹಾದಿಯಲ್ಲಿ ದಾಪುಗಾಲು ಹಾಕಿದ್ದಾರೆ. ಶಾಸಕರಾಗಿ, ಸಚಿವರಾಗಿ ಕ್ಷೇತ್ರವಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ವಿನೂತನ ಅಭಿವೃದ್ಧಿ ಯೋಜನೆಗಳಿಂದ ಕಾಯಕದ ನಿಜ ನಾಯಕ ಎನಿಸಿಕೊಂಡಿದ್ದಾರೆ. ಇದು ಬಾಪುಗೌಡ ಸಾಹೇಬರ ಮೂರ್ತಿ ಸರ್. ಇದು ಬಾಪುಗೌಡ ಸಾಹೇಬರು ಇಲ್ಲಿ ಮಾಡಿದ ಕೆಲಸಗಳು ನೋಡ್ಬೇಕಾದ್ರೆ ಅಮೋಘವಾಗಿ ಅದ. ಕೆಲಸದ ಮುಖಾಂತರ ಅಮೋಘವಾಗಿ ಅದ. ಯಾಕಂದ್ರೆ ಇಲ್ಲಿಗೆ ನೀರಾವರಿ ತಂದದ್ದು, ಸಾವಿರಾರು ಎಕರೆಗಳಿಗೆ ನೀರಾವರಿ ತಂದದ್ದು, ಯಾದಗಿರಿ ಜಿಲ್ಲೆಗೆ ನೀರಾವರಿ ತಂದದ್ದು ಒಳ್ಳೆ ಅಂತಂದ್ರೆ ಇವರೇ ಬಾಪುಗೌಡ ಸರ್. ಮತ್ತು ಇಲ್ಲಿ 180 ಎಕರೆ ಇದು ಅಗ್ರಿಕಲ್ಚರು ಬೀಗುಡಿ ಕ್ಯಾಂಪು 180 ಎಕರೆ ಅವರೇ ಇದು ತಂದದ್ದು. ಮತ್ತು ಒಳ ಚರಂಡಿಲಿಂದ ನೀರು, ಉರ್ಸುಗುಂಡಿಲಿಂದ ನೀರು ಶಾಪುರ ತಾಲೂಕಿಗೆ ನೀರು ಹರಿಸ್ಬೇಕಂತ ಎಷ್ಟೋ ಕೋಟಿಗೆ ಶರಣಬಸಪ್ಪ ಗೌಡ ಅವ್ರ ಪುತ್ರ ಆದಂಥ ಶರಣಬಸಪ್ಪ ಗೌಡರು ಮಾಡಬೇಕಾರೆ. ಮತ್ತು ಅವ್ರ ಪುತ್ರರಾದಂಥ ಶರಣಬಸಪ್ಪ ಗೌಡರು ಮತ್ತು ಡಿಗ್ರಿ ಕಾಲೇಜ್ ತಂದದ್ದು ಕಂಪೌಂಡ್ ಮಾಡಬೇಕಂತಂದ್ರೆ ಅವ್ರು ಮಾಡಿದಂಥ ಕೆಲಸಕ್ಕೆ ನಾವು ಜನರು ಕೊಡೋಂಥ ಇದು ಕಾಣಿಕೆ, ಪ್ರೀತಿ ಕಾಣಿಕೆ ಇದು. ಆದ್ರೆ ಅವ್ರಿಗೆ ಏನು ಕೊಟ್ಟರೆ ಕಮ್ಮ. ಅವ್ರಿಂದ ನೀರಾವರಿ ಬಂದ ಸಲುವಾಗಿ ನಾವು ಎಷ್ಟೋ ಆರಾಮಾಗಿಂದ ಇವತ್ತು ಹೊಟ್ಟೆ ಬದಲಾಗಿದ್ದೀವಿ ನಾವು ಅವ್ರೆ ಬಾಪುಗೌಡ ಸರ್. ನವೆಂಬರ್ 15ರಂದು ಬಾಪುಗೌಡರ ಪುಣ್ಯತಿಥಿ ಅಂಗವಾಗಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಅಭಿಮಾನಿ ಬಳಗದಿಂದ 10 ಹಲವು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.